ಕುಂದಲಹಳ್ಳಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೂಕ್ಫೀಲ್ಡ್ನಲ್ಲಿ ಯಾವೆಲ್ಲ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಇದ್ದಾರೋ ಆ ಎಲ್ಲ ಗಾಯಾಳುಗಳ ಆರೋಗ್ಯವನ್ನು ಮುಖ್ಯಮಂತ್ರಿಗಳು ಖುದ್ದು ಹೋಗಿ ವಿಚಾರಿಸಿದ್ದಾರೆ. ಹೇಗಿದ್ದೀರಾ, ಏನು ಕತೆ, ಹೇಗಾಯಿತು ಘಟನೆ, ಇವಾಗ ಚೇತರಿಸಿಕೊಂಡಿದ್ದೀರಾ, ಚಿಕಿತ್ಸೆ ಹೇಗೆ ನಡೀತಾ ಇದೆ, ಯಾರಿಗೇನು ಸಮಸ್ಯೆ ಆಗಿದೆ, ಎಲ್ಲವುಗಳ ಬಗ್ಗೆ ಮುಖ್ಯಮಂತ್ರಿಗಳು ಖುದ್ದು ಭೇಟಿ ಕೊಟ್ಟು ಅಲ್ಲಿ ವಿಚಾರಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಗಾಯಾಳುಗಳ ಚಿಕಿತ್ಸಾ ವೆಚ್ಚ, ಲಭ್ಯವಿರುವ ಅತ್ಯುತ್ತಮ ಟ್ರೀಟ್ಮೆಂಟ್ ಏನೇನಿದೆಯೋ ಎಲ್ಲ ಚಿಕಿತ್ಸೆಗಳನ್ನು ಕೂಡ ಅವರು ಕೊಡಿ, ಚಿಕಿತ್ಸಾ ವೆಚ್ಚದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಸರ್ಕಾರನೇ ಅವರ ಟ್ರೀಟ್ಮೆಂಟ್ ವೆಚ್ಚವನ್ನು ಭರಿಸುವುದಾಗಿ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ಫೋಟದ ಸ್ಥಳಕ್ಕೂ, ಬರೀ ಆಸ್ಪತ್ರೆಗೆ ಮಾತ್ರ ಭೇಟಿ ಕೊಟ್ಟು ಅವರು ವಾಪಸ್ಸಾಗಲಿಲ್ಲ, ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತೋ ಆ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟು ಸಿದ್ದರಾಮಯ್ಯ ಅವರು ವಿಚಾರಿಸಿದ್ದಾರೆ, ಮಾಹಿತಿ ಪಡ್ಕೊಂಡಿದ್ದಾರೆ. ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಸಭೆ ಕೂಡ ನಡೆಸುವವರಿದ್ದಾರೆ. ಗೃಹ ಇಲಾಖೆ ಅಧಿಕಾರಿಗಳೊಂದಿಗೆ ಸಿಎಂ ಮೆಗಾ ಮೀಟಿಂಗ್ ಇರುತ್ತೆ ಇವತ್ತು. ರಕ್ಷಣೆ ವಿಚಾರದ ಬಗ್ಗೆ, ಮುಂಜಾಗ್ರತಾ ವಿಚಾರದ ಬಗ್ಗೆ, ಘಟನೆಗಳು ಹೇಗಾದವು, ಏನಕ್ಕಾಯಿತು, ಎಲ್ಲಿ ಸಮಸ್ಯೆ ಇದೆ, ಎಲ್ಲವುಗಳ ಬಗ್ಗೆ ಕೂಡ ಸುದೀರ್ಘ ಚರ್ಚೆ ನಡೆಯಬಹುದು. ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣದ ತನಿಖೆ ಪ್ರಗತಿಯನ್ನು ಕೂಡ ಗಮನಿಸಲಿದ್ದಾರೆ ಮತ್ತು ಮಾಹಿತಿಯನ್ನು ಪಡ್ಕೊಳ್ಳಿದ್ದಾರೆ. ಆರೋಪಿಗಳನ್ನು ಪತ್ತೆ ಹಚ್ಚುವ ಸಲುವಾಗಿ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ, ಇಷ್ಟು ತಂಡಗಳ ರಚನೆ ಆಗಿದೆ, ಯಾರ್ಯಾರು ಇದರಲ್ಲಿ ನೆರವಾಗಿದ್ದಾರೆ, ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸಿರ್ತಕ್ಕಂಥ ಅಷ್ಟೇ ಜನ ಇದ್ದಾರಾ, ಇದರ ಹಿಂದೆ ಸಂಘಟನೆಗಳ ಕೈವಾಡ ಇದೆಯಾ, ನಮ್ಮ ರಾಜ್ಯದವರೇ ಇದ್ದಾರಾ, ಬೇರೆ ರಾಜ್ಯದವರು ಇದ್ದಾರಾ, ಬೇರೆ ದೇಶದವರು ಇದ್ದಾರಾ, ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ತನಿಖೆ ಮುಂದುವರಿಸ್ತಾ ಇದ್ದೀರಾ ನೀವು ಎನ್ನುವ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಚರ್ಚೆ ಮಾಡುವವರಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ದವಡೆಯಲ್ಲಿ 2-3 ಗ್ಲಾಸ್ ಪೀಸಸ್ ಒಳಗೋಗಿತ್ತು, ಅದರ ತೆಗೆಸಿದ್ದೀವಿ. ಫ್ಲ್ಯಾಪ್ ಸರ್ಜರಿ ಅನ್ನೋದನ್ನು ಮಾಡಿದ್ದೀವಿ. ಚೆಸ್ಟಲ್ಲಿ ಸ್ಕಿನ್ ಲಾಸ್ ಆಗಿತ್ತು. ಯಾರನ್ನ ಹೇಗಿದ್ದೀರಿ? ಜಾಸ್ತಿ ಹೌದು ಸರ್. ಸೊ ಎರಡ್ಲೋ ರಿಪೇರ್ ಆಗಿದೆ. ದವಡೆಯಲ್ಲಿ 2-3 ಗ್ಲಾಸ್ ಪೀಸಸ್ ಒಳಗೋಗಿತ್ತು, ಅದರ ತೆಗೆಸಿದ್ದೀವಿ. ಫ್ಲ್ಯಾಪ್ ಸರ್ಜರಿ ಅನ್ನೋದನ್ನು ಮಾಡಿದ್ದೀವಿ. ಚೆಸ್ಟಲ್ಲಿ ಸ್ಕಿನ್ ಲಾಸ್ ಆಗಿತ್ತು. ಯಾರನ್ನ ಹೆಂಗಿದೆ